ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆಸೆ ಧಾರಾವಾಹಿಯ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ತುಂಬ ಚೆನ್ನಾಗಿದೆ. ಸೊ ಈ ಮನೋಜನ್ನು ನೆನೆಸ್ಕೊಂಡ್ರೆ ಒಂದೊಂದು ಸಾರಿ ಪಾಪ ಅನಿಸುತ್ತೆ, ಒಂದೊಂದು ಸಾರಿ ಆಗಬೇಕು ಸರಿಯಾಗಿ ಅಂತ ಅನಿಸುತ್ತೆ. ಇಲ್ಲಿ ಶಾಂತಿ ಕೂಡ ಒಂದು ನಮ್ಮ ಸೂರ್ಯನ ಮಾತು ಕೇಳಿ ಬೆಚ್ಚಿ ಬೀಳ್ತಾಳೆ. ಸೊ ಅಂಥ ಮಾತು ಏನಾಗಿರ್ಬೋದು ನೋಡೋಣ ಈ ವಿಡಿಯೋದಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗ ಏನಾಗಿದೆ ಅಂತಂದರೆ, ನಮ್ಮ ಮನೋಜನ ಹೆಂಡತಿ ಕೂಡ ರೋಹಿಣಿ ಕೂಡ ಮನೆಯಲ್ಲಿ ಇಲ್ಲ, ಮನೆ ಬಿಟ್ಟು ಹೋಗಿದ್ದಾಳೆ. ಇನ್ನು ರವಿ ಪಾಡು ಕೂಡ ಅಧೋಗತಿ ಆಗಿದೆ. ಇನ್ನು ಸೂರ್ಯ ಮತ್ತು ನಮ್ಮ ಮೀನ ಮಾತ್ರ ಆ ಮನೆಯಲ್ಲಿ ಪರ್ಮನೆಂಟಾಗಿ ಜಂಡ ಹುರ್ಕೊಂಡು ಅತ್ತೆ ಮಾವನ ಸೇವೆ ಮಾಡಿಕೊಂಡು ಚೆನ್ನಾಗಿರುವಂಥ ಗಂಡ ಹೆಂಡತಿ ಅಂತಲೇ ಹೇಳ್ಬೋದು. ಇನ್ನು ಪೊಲೀಸ್ ಅಪ್ಪನ ಕತೆ ಅಂತೂ ಬೇರೆ. ನಿಮ್ಮ ಅಪ್ಪನ ನಾನು 75 ಲಕ್ಷ ಕೊಟ್ಬಿಡ್ತೀನಿ, 75,000 ಕೊಟ್ಬಿಡ್ತೀನಿ, 75 ಲಕ್ಷ ಕೊಟ್ಬಿಡ್ತೀನಿ ಏನೋ ಹೇಳ್ಬಿಟ್ಟು ನಿಮ್ಮಪ್ಪನಿಗೆ ಗುದ್ದಿಸ್ಬಿಡ್ಲಾ ಅಂತ ಹೇಳಿದಾಗ ಸೂರ್ಯನಿಗೆ ಕೆಂಡದಂಗೆ ಕೋಪ ಬರುತ್ತೆ. ಇಲ್ಲಿ ತಾರಾ ಕ್ಯಾರೆಕ್ಟರ್ ಕೂಡ ಎಂಟ್ರಿ ಆಗಿದೆ. ತಾರನಿಗೆ ಏನಂತಂದರೆ, ನನಗೆ ಹುಡುಗಿ ಕಡೆಯವ್ರು ಬಂದಿದ್ದರು, ಹುಡುಗಿ ಕಡೆಯವರು ನನ್ನ ಮದುವೆಗೆ ಒಪ್ಕೊಂಡಿದ್ದಾರೆ ಅಂದ ತಕ್ಷಣ ಅವಳು ಬೇರೆ ಹುಚ್ಚಿ ಥರ ಆಡ್ತಾ ಇದ್ದಾಳೆ. ಹಾಗಾದರೆ ತಾರನಿಗೂ ಮತ್ತು ನಮ್ಮ ಸೂರ್ಯನಿಗೂ ಏನಾದರೂ ಕನೆಕ್ಟ್ ಆಗುತ್ತಾ? ನಾನೇ ತಾರ ಅಂತ ಹೇಳಿದಾಗ ಸೂರ್ಯನಿಗೆ ಅವರ ತಂಗಿ ನೆನಪಾಗುತ್ತೆ, ಇವಳೇ ನನ್ನ ತಂಗಿ ಅಂತ ಹಾರ್ಟ್ ಟಚ್ ಆಗುತ್ತಾ? ಸೊ ಏನಾಗ್ಬೋದು ಏನಂತಂದರೆ, ಈ ಕಡೆ ಮತ್ತು ಮನೇಲಿ ನೋಡಿದ್ರೆ ಎ ಸಿ ಫ್ಯಾನು ಅಂದ್ಕೊಂಡು ರೂಮ್ಗೋಸ್ಕರ ಜಗಳ. ಯಾವಾಗಲೂ ಆಸೆ ಧಾರಾವಾಹಿಯಲ್ಲಿ ರೂಮ್ಗೋಸ್ಕರನೇ ಕಿತ್ತಾಡ್ಕೊಳ್ತಾ ಇರ್ತಾರೆ. ಅದೇ ರೀತಿ ಇವತ್ತು ಕೂಡ ಕಿತ್ತಾಡ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ನಮ್ಮ ಮನೋಜ ಮತ್ತು ರೋಹಿಣಿಗೆ ಏನಪ್ಪ ಅಂತಂದರೆ ಕೌನ್ಸ್ಲಿಂಗ್ ಕಳಿಸ್ಬೇಕು ಅಂತ ಜಡ್ಜ್ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಸದ್ಯಕ್ಕಂತೂ ಒಂಟಿ ಜೀವ ಆಗಿದ್ದಾನೆ ನಮ್ಮ ಮನೋಜ. ಒಂಟಿ ಜೀವಕ್ಕೆ ರೂಮ್ ಹಾಕಬೇಕು ಹೇಳಿ. ಸೊ ಹಾಗಾಗಿ ಆ ರೂಮನ್ನು ಸೂರ್ಯ ಮತ್ತು ಮೀನನಿಗೆ ಬಿಟ್ಕೊಡು ಅಂತ ಹೇಳ್ತಾರೆ ರಂಗನಾಥ್ ಅವರು. ಈ ಮನೋಜ ಕೇಳ್ತಾನೆ, ಲೊಟ್ಟೆ ಆಗೋದಿಲ್ಲ, ನನಗೆ ಸೊಳ್ಳೆ ಕಡಿತೆ, ನನಗೆ ಎ ಸಿ ಬೇಕು ಅಂತ ಎಲ್ಲ ಹೇಳ್ತಾನೆ. ರೀ ಮಗು ಹೆಂಗ್ರಿ ಮಲಗುತ್ತೆ ಹೊರಗಡೆ, ಅವನಿಗೆ ಎ ಸಿ ಇಲ್ಲ ಅಂದರೆ ನಿದ್ದೆನೇ ಬರೋದಿಲ್ಲ, ಅವನಿಗೆ ಎ ಸಿ ಬೇಕು ಅಂತ ಹೇಳಿಬಿಟ್ಟು ತಾಯಿಯಾಗಿರ್ತಕ್ಕಂಥ ಶಾಂತಮ್ಮನವರು, ಸಕ್ಕರೆ ಬಾಯಿ ಶಾಂತಿಯವ್ರು ಏನು ಮಾಡ್ತಾರೆ, ಮನೋಜನಿಗೆ ಯಾವಾಗಲೂ ಸಪೋರ್ಟ್. ಅವರು ಮಗ ಕಷ್ಟದಲ್ಲಿದ್ದರು, ಖುಷಿಯಲ್ಲಿದ್ದರು, ಎದ್ದರು ಬಿದ್ದರು, ತಪ್ಪು ಮಾಡಿದ್ರು, ರಿಯಲಿ ಗ್ರೇಟ್ ಮದರ್ ಅಂತಲೇ ಹೇಳ್ಬೋದು. ಸೊ ಯಾವಾಗಲೂ ಮನೋಜನಿಗೆ ಏನಂತಂದರೆ ಸಪೋರ್ಟಿವ್ ಆಗಿರ್ತಾರೆ ಶಾಂತಮ್ಮನವರು. ಸೊ ಅಲ್ಲ, ಅವ್ರು ಯಾವಾಗ ರೂಮ್ ಅವಶ್ಯಕತೆ ಇದೆ ಆವಾಗ ಯೂಸ್ ಮಾಡ್ಕೊಳ್ಳಿ, ಬೇರೆ ಟೈಮಲ್ಲಿ ನನಗೆ ಬಿಟ್ಕೊಡ್ಲಿ ಅಂದಾಗ, ನೀನು ವಿದ್ಯಾವಂತರಾಡೋ ಮಾತೇನೇ ಇದು, ನಿನಗೆ ನಾಚಿಕೆ ಆಗಲ್ವೇನೋ ಅಂತ ಬೈತಾರೆ. ಮೀನಾ ಸೂರ್ಯ ತಲೆ ಬಗ್ಗಿಸ್ತಾರೆ. ಏನು ಅಂತ ಮಾತಾಡ್ತಿದ್ಯೋ ಮನೋಜ ನೀನು ಅಂತ ಹೇಳ್ಬಿಟ್ಟು ನಮ್ಮ ರವಿ ಕೂಡ ಹೇಳ್ತಾರೆ, ನೋಡು ಮೀನಾ, ಸೂರ್ಯ ನನ್ನ ಮೇಲೆ ಗೌರವ ಇದೆ ತಾನೇ, ನಿಮಗೆ ಗೌರವ ಇದೆ ಅಂದರೆ ಸೀದಾ ಹೋಗಿ ಆ ರೂಮಲ್ಲಿ ಮಲ್ಕೊಳ್ರಿ, ಆ ಮನೋಜ ಹೊರಗಡೆ ಇರ್ತಾನೆ ಅಂತ ಹೇಳಿದ ತಕ್ಷಣ ಸರಿಯಪ್ಪ ಆಯಿತು ಸರಿ ಮಾವ ಅಂತ ಒಪ್ಕೊಂಡು ಎಲ್ಲರೂ ಅವ್ರವ್ರ ಪಾಡಿಗೆ ಎದ್ದು ಹೋಗ್ತಾರೆ. ಇನ್ನು ಶಾಂತಮ್ಮನವ್ರು ಸುಮ್ಮನೆ ಇರ್ತಾರೆ, ಅವ್ರ ಬಾಯಿ ಸುಮ್ಮನೆ ಇರುತ್ತಾ? ಮೀನಾ ಸೂರ್ಯನಿಗೆ ಟಾಂಗ್ ಕೊಡೋಕ್ಕೆ ಅಂತ ಬರ್ತಾರೆ. ಟಾಂಗ್ ಕೊಡೋಕ್ಕೆ ಬಂದರೆ ನಮ್ಮ ಸೂರ್ಯ ಸುಮ್ಮನೆ ಇರ್ತಾರೆ? ಖಂಡಿತ ಸುಮ್ಮನೆ ಇರೋದಿಲ್ಲ. ಅಮ್ಮ ಅನ್ನೋ ಪ್ರೀತಿ ಗೌರವ ಸಿಕ್ಕಾಪಟ್ಟೆನೇ ಇದೆ, ಆದರೂ ಕೂಡ ಕಾಲು ಎಳೆಯೋದು ಬಿಡೋದಿಲ್ಲ. ಏನು ಮಾಡ್ತಾರೆ ಅಂತಂದರೆ, ಶಾಂತಿ ಇದ್ದವಳು ಈಗ ಸಮಾಧಾನನೇನೆ ನಿನಗೆ, ಈ ಮನೆ ಸೊಸೆಯಂದ್ರನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟೆ, ಮಕ್ಕಳನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟೆ, ಈಗ ನೆಮ್ಮದಿನ ನಿನಗೆ, ಹೋಗಿ ರೂಮಲ್ಲಿಗೂ ಕೂತ್ಕೋ, ನೆಕ್ಸ್ಟ್ ಯಾರನ್ನೇ ಮನೆಯಿಂದ ಆಚೆ ಹಾಕ್ಬೇಕು ಅಂದ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಜಗಳ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗ ಸೂರ್ಯ ಸುಮ್ಮನೆ ಕೊಡ್ತಾರೆ, ಇನ್ಯಾರನ್ನ ನೆಕ್ಸ್ಟ್ ನೀನೇ ಸಕ್ಕರೆ ಅಂದ ತಕ್ಷಣ ಶಾಂತಮ್ಮನವರು ಅಂತ ಬಾಯಿ ತೆರ್ಕೊಂಡು ಶಾಕಲ್ಲಿ ನಿಂತಿದ್ದಾರೆ. ಸೊ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆದಷ್ಟು ಬೇಗ ತಾರಾ ಮತ್ತು ಸೂರ್ಯ ಅಣ್ಣ ತಂಗಿ ಅನ್ನೋ ವಿಷಯ ಗೊತ್ತಾಗಬೇಕು ಅನ್ನೋರು ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.